ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಅಂದರೆ ಅಧರ್ಮಿಗಳಿಗೆ ಈಗ ನಡುಕ ಶುರುವಾಗ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಹಾಗಾದರೆ ಧರ್ಮದ್ರೋಹಿಗಳು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಇದು ಮಹತ್ವದ ಬೆಳವಣಿಗೆ. ಇಂದು ವಿಚಾರಣೆಗೆ ಧರ್ಮದ್ರೋಹಿಗಳು ಹಾಜರಾಗ್ತಾರಾ? SIT ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಧರ್ಮದ್ರೋಹಿಗಳಾಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣ, ಜಯಂತಿ, ಇನ್ನು ಸೌಜನ್ಯ ಮಾವ ವಿಠಲ್ ಗೌಡನಿಗೆ SIT ಬುಲಾವ್ ಕೊಟ್ಟಿದೆ. ಬೆಳಗ್ಗೆ 10:30ಕ್ಕೆ SIT ಕಚೇರಿಗೆ ಹಾಜರಾಗಲಿಕ್ಕೆ ಈಗ ಸೂಚನೆ ಕೂಡ ಕೊಟ್ಟಿದೆ. ವಿಚಾರಣೆ ಬಳಿಕ ಇವತ್ತೇ ಅರೆಸ್ಟ್ ಆಗ್ತಾರ ಧರ್ಮದ್ರೋಹಿಗಳು. ಯಾಕಂದರೆ ಈ ಹಿಂದೂ ಪವಿತ್ರ ಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವಾಗಿ ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ, ಇಲ್ಲ ಆರೋಪಗಳನ್ನು ಮಾಡ್ತಾ, ಜನರ ಒಂದು ಭಾವನೆಗೆ ಧಕ್ಕೆಯನ್ನು ತರುವಂತಹ ಕೆಲಸಕ್ಕೆ ಇಷ್ಟೂ ಜನನು ಕೂಡ ಮಾಡಿದರು. ಹಾಗಾಗಿ ಇವರು ಧರ್ಮದ್ರೋಹಿಗಳು ಅನ್ನೋದು ಈಗ ಜಗಜ್ಜಾಹೀರಾಗಿ ಹೋಗಿದೆ. ಮತ್ತೊಂದು ಕಡೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣ, ಜಯಂತಿ, ಅದ್ರ ಜೊತೆಗೆ ಈ ವಿಠಲ್ ಗೌಡ, ಇವರೆಲ್ಲ ಈ ಒಂದು ಷಡ್ಯಂತ್ರದ ಕಿಂಗ್ ಪಿನ್ಗಳು, ರುವಾರಿಗಳು ಅನ್ನೋದು ಈಗ ಜಗಜ್ಜಾಹೀರಾಗಿ ಹೋಗಿದೆ. ಹಾಗಾಗಿ ಇವರಿಗೆ SIT ಅಧಿಕಾರಿಗಳು ಈಗ ನೋಟಿಸ್ ಕೊಟ್ಟಿರೋದ್ರಿಂದ ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದು ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಕೊಡ್ತಾ ಹೋಗ್ತಾರೆ. ರೂಪೇಶ್, ಸಾಕಷ್ಟು ಸಂಚಲನ ಸೃಷ್ಟಿಯಾಗಿದ್ದಂತಹ ಒಂದು ಪ್ರಕರಣ ಅಂದರೆ ಅದು ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಪ್ರಕರಣ. ಈಗ ಧರ್ಮದ್ರೋಹಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತು SIT ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗ್ತಾರೆ ಹೇಗೆ ಅಂತ ರೂಪೇಶ್? ಸಚಿನ್, SIT ಇವತ್ತು ವಿಚಾರಣೆ ಹಾಜರಾಗಲೇಬೇಕು ಅಂತೇಳಿ 4 ಜನಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಸುಜಾತ ಭಟ್, ವಿಠಲ್ ಗೌಡ, ಜಯಂತಿ ಸೇರಿ ಹಲವಾರು ಜನಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಚಿನ್ನಯ್ಯನ ಹೇಳಿಕೆ ಮತ್ತು ಚಿನ್ನಯ್ಯನಿಗೆ ಆಶ್ರಯ ನೀಡಂತ ಆರೋಪ. ಯಾಕಂತ ಹೇಳಿದ್ರೆ ಚಿನ್ನಯ್ಯನಿಗೀಗ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನು ನೀಡಲಾಗಿತ್ತು. ಹೀಗಾಗಿ ಈ ಆರೋಪದಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ನೋಟಿಸ್ ಅನ್ನು ಕೊಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಸಾಕಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದ್ದು ಅದೆಲ್ಲವೂ ಕೂಡ ಗೊತ್ತೇ ಇದೆ. ಅದಾದ ಬಳಿಕವಾಗಿ ಒಂದು ಲ್ಯಾಪ್ಟಾಪ್ನಲ್ಲಿ ಒಟ್ಟಾರೆ 44 ವಿಡಿಯೋ ತುಣುಕುಗಳನ್ನು ಕೂಡ ಮಾಡ್ಕೊಂಡಿದ್ರು. ಇದು ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿತ್ತು. ಅದಾದ ಬಳಿಕ ಚಿನ್ನಯ್ಯನ ಹೇಳಿಕೆಯನ್ನು ಪಡ್ಕೊಳ್ಳಲಾಯಿತು. ಅದೇ ತಾಂತ್ರಿಕ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕಲಾಯಿತು. ಇದರ ಆಧಾರದ ಮೇಲೆ ಎಲ್ಲ ಬುರುಡೆ ಗ್ಯಾಂಗ್ ಸದಸ್ಯರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಪ್ರಮುಖವಾಗಿ ಮಠಣ್ಣ, ಜಯಂತಿ, ಅದೇ ರೀತಿ ವಿಠಲ್ ಗೌಡಗೆ, ಯಾಕಂತ ವಿಠಲ್ ಗೌಡ ತಲೆಬುಡೆ ತರಲಿಕ್ಕೆ ಸಹಕರಿಸಿದ ಅಂತೇಳಿ ಮಠಣ್ಣ ಈ ಒಂದು ಷಡ್ಯಂತ್ರ ಇತ್ತು ಅದನ್ನು ರೂಪಿಸಲಿಕ್ಕೆ ಸಹಕರಿಸಿದ್ದ. ಜಯಂತಿ ಬೆಂಗಳೂರಿನಲ್ಲಿ ಚಿನ್ನಯ್ಯನಿಗೆ ಆಶ್ರಯವನ್ನು ಕೊಟ್ಟಿದ್ದ ಅಂತೇಳಿ. ಹೀಗಾಗಿ ಧರ್ಮಸ್ಥಳ ವಿರುದ್ಧ ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ಹೆಗ್ಡೆಯವರ ಕುಟುಂಬಕ್ಕೆ, ದೇವಸ್ಥಾನಕ್ಕೆ, ಅದೇ ರೀತಿಯಾಗಿ ಈ ಗ್ರಾಮಸ್ಥರಿಗೆ ಸಾಕಷ್ಟು ಜನಕ್ಕೆ ಅವಹೇಳನ ಮಾಡುವಂತ ಮತ್ತು ಅಪಮಾನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇದರ ವಿರುದ್ಧವಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಸಾಕಷ್ಟು ಸಂಘಟನೆಗಳು ಆಗ್ರಹಿಸಿದ್ದವು. ಇದರ ಮುಂದುವರೆದ ಭಾಗವಾಗಿ ಈಗ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಹಾಜರಾಗಿ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ದಸ್ತಗಿರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗಾಗಲೇ ಮಹೇಶ್ ಶೆಟ್ಟಿ ಇವತ್ತು ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅವರು ಈಗ ಗಡಿಪಾರು ಶಿಕ್ಷೆಗೆ ಒಳಗಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಗ ಅಬ್ಸ್ಕಂಡ್ ಆಗಿದ್ದಾರೆ. ಅವರು ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅವ್ರನ್ನ ಪೊಲೀಸ್ನವರು ವಿಚಾರಣೆ ಕರೆದಿದ್ರು, ಹಿಂದೆನೂ ಕೂಡ ಬರಲಿಲ್ಲ. ಹೀಗಾಗಿ ಇವತ್ತು ಬರ್ತಾರ ಅನ್ನೋಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇವತ್ತು ಯಾರೇ ವಿಚಾರಣೆ ಹಾಜರಾದ್ರೂ ಕೂಡ ಸಮಗ್ರ ವಿಚಾರಣೆ ಆಗುತ್ತೆ, ಮುಖಾಮುಖಿ ವಿಚಾರಣೆಗಳಾಗುತ್ತೆ. ಈ ವಿಚಾರಣೆ ವೇಳೆಯಲ್ಲೂ ಕೂಡ ಒಂದಿಷ್ಟು ಮಹತ್ವದ ಅಂಶಗಳು ಪತ್ತೆ ಆದ್ರೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಬಹುದು. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.